ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿರೋ ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಸೋಯಾ ಮತ್ತು ಮೆಂತ್ಯ ಹಾಕಿ ಒಂದು ಪಲಾವ್ ನೋಡೋಣ. ಮೊದಲಿಗೆ ಬಿಸಿನೀರು ಕಾಯಿಸ್ಕೊಂಡಿರೋದಕ್ಕೆ ಸೋಯಾ ಚಂಕ್ಸ್ ಹಾಕಿ ಬಿಟ್ಬಿಡಬೇಕು. ಇದು ಚಿಕ್ಕ ಚಿಕ್ಕ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಆಯಿಲ್ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ತಾ ಇರೋದ್ರ ತಕ್ಕಂಗೆ. ಎಣ್ಣೆ ಕಾಯ್ದ ಅದಕ್ಕೆ ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಈ ಪಲಾವ್ ಎಲೆ ಹಾಕಿದ್ಮೇಲೆ ನಿಮಗೆ ಏನೇನು ಸ್ಪೈಸಸ್ ಬೇಕಲ್ವ, ಮಸಾಲ ಪದಾರ್ಥಗಳು, ಅದನ್ನು ಹಾಕ್ಕೋಬೋದು. ನಮ್ಮನೇಲಿ ಮಕ್ಕಳು ಅದು ಮಸಾಲೆ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಗರಂ ಮಸಾಲ ಪೌಡರ್ ಹಾಕ್ತೀನಿ. ನಾನಿಲ್ಲಿ 1.5 ಲೋಟ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೇ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಮಾಮೂಲಿ ಬಿರಿಯಾನಿ ಕಟ್ ಮಾಡ್ತೀವಲ್ವ, ಆ ಥರನಾರು ಕಟ್ ಮಾಡ್ಕೊಬೋದು, ಅಥವಾ ಚಿಕ್ಕಗೆ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಪಲಾವಿಗೆ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡ್ರೇ ಚೆನ್ನಾಗಿರುತ್ತೆ, ಮತ್ತು ಬೇಗನೂ ಕಟ್ ಮಾಡ್ಕೊಂಬಿಡ್ಬೋದು. ನಾನ್ ವೆಜ್ ತಿಂದ ಇರೋರಿಗೆ ಸೋಯಾ ಸೋರ್ಸ್ ಆಫ್ ಪ್ರೋಟೀನ್, ಮತ್ತು ಮೆಂತ್ಯನೂ ತುಂಬಾ ಒಳ್ಳೆಯದು ಹೆಲ್ತಿಗೆ, ಮತ್ತು 1 ಪಾಟ್ ರೆಸಿಪಿ ಆಗಿರೋದ್ರಿಂದ ಬೇಗನೂ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ ಡೆಫಿನೆಟಾಗಿ. ನನಗೂ ಮನೇಲಿ ಮಕ್ಕಳು ತಿಂತಾರೋ ಇಲ್ವೋ ಫಸ್ಟು ಸೋಯಾ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಇಷ್ಟಪಟ್ಟರು. ಟೇಸ್ಟೂ ತುಂಬಾ ಚೆನ್ನಾಗಿತ್ತು, ಕ್ವಿಕ್ಕಾಗೂ ಆಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇವಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಒಂದು ವಾರಕ್ಕಾಗಷ್ಟು. ನಾನು ಇದಕ್ಕೆ 1 ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗ್ತಾ ಇರಬೇಕಂದ್ರೆ ಅದು ಹಸಿ ವಾಸನೆ ಬೇಗನೆ ಹೋಗುತ್ತೆ. ಮತ್ತು ನಮಗೆ ತಿನ್ನಬೇಕಾದ್ರೆ ಒಂದೊಂದು ಸತಿ ಪಲಾವಲ್ಲಿ ಹಸಿ ವಾಸನೆ ಹೋಗಿಲ್ದಿದ್ರೆ ಒಂಥರ ಟೇಸ್ಟ್ ಬರುತ್ತಲ್ವ, ಆ ಥರ ಎಲ್ಲ ಬರಲ್ಲ ಅರಿಶಿನ ಹಾಕಿ ಫ್ರೈ ಮಾಡಿದ್ರೆ. ಮತ್ತು ನಾನು ಸಾಮಾನ್ಯ ಪಲಾವು ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕ್ತೀನಿ. ಅದು ಆ್ಯಂಟಿಬಯೋಟಿಕ್ ಅಲ್ವಾ, ಹೆಲ್ತಿಗೂ ತುಂಬಾ ಒಳ್ಳೆಯದು, ಮತ್ತು ಟೇಸ್ಟೂ ಚೆನ್ನಾಗೇ ಕೊಡುತ್ತೆ. ಆದರೆ ತುಂಬಾ ಹಾಕಬಾರ್ದು, ಅದು ಹಾಕಿದ್ರೆ ಅದು ಅರಿಶಿನದ ಫ್ಲೇವರು ಹಾಗೇ ಉಳ್ಕೊಂಬಿಡುತ್ತೆ. ಇವಾಗ ಅದೆಲ್ಲ ಫ್ರೈ ಆಗಿದೆ, ಮತ್ತು ಇದಕ್ಕೆ ಒಂದು ಹಸಿ ವಾಸನೆ ಹೋದ್ಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಖಾರಕ್ಕೆ. ನಾನು 1.5 ಲೋಟ ಪಲಾವ್ ಮಾಡ್ತಾ ಇರೋದ್ರಿಂದ 1 ಲೋಟ ಲೆಕ್ಕದಲ್ಲಿ ನಾನು 5 ಮೆಣಸಿನ್ಕಾಯಿ ಹಾಕ್ತೀನಿ. ಇವಾಗ 1.5 ಲೋಟ ಮಾಡ್ತಾ ಇರೋದ್ರಿಂದ ನಾನು 5 ಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ. ಆಮೇಲೆ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟಿದೆ. ಆ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಅದ್ರದ್ದು ಮೆಂತ್ಯದು ಸೊಪ್ಪಿಂದು ಒಂದು ಫ್ಲೇವರ್ ಇರುತ್ತಲ್ವ, ಅದೆಲ್ಲ ಹೋಗಬೇಕು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿದಾಗ. ಹಂಗೆ ಫ್ರೈ ಮಾಡಿಕೊಂಡು ಆದಮೇಲೆ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ ನೋಡೋಣ. ಫಸ್ಟ್ ಇದನ್ನು ಕಂಪ್ಲೀಟಾಗಿ ಫ್ರೈ ಆಗಲಿ. ಇವಾಗ ಆ ಕಡೆ ಮೆಂತ್ಯ ಫ್ರೈ ಮಾಡ್ತಾ ಇರಬೇಕಾದ್ರೆ ಈ ಕಡೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬಿಸಿನೀರಲ್ಲಿ ಸೋಯಾ ಚಂಕ್ಸ್ನ, ಅದನ್ನು ಚೆನ್ನಾಗಿ ಹಿಂಡ್ಕೊಂಬಿಡೋಣ. ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ. ಒಂದು ಸ್ವಲ್ಪ ಜಾಸ್ತಿ ನೆನೆದ್ರೂ ಏನೋ ಪ್ರಾಬ್ಲಮ್ ಇಲ್ಲ. ಇದು ನೀರಲ್ಲಿನ ಅಂಶ ಚೆನ್ನಾಗಿ ಹೋಗೋ ಥರ ನಾವು ಹಿಂಡ್ಕೊಂಡ್ಬಿಟ್ಟು ಅದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಮೆಂತ್ಯ ಸೊಪ್ಪು ಬೇಯ್ತಾ ಇರಬೇಕಾದ್ರೆ ಈ ಕಡೆ ಬೇಯಕ್ಕೆ ಇಟ್ಬಿಟ್ರೆ ಅದೂ ಟೈಮ್ ಸೇವ್ ಆಗುತ್ತೆ. ಈ ಥರ ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟು ಒಂದು 2 ಇಡಿಯಷ್ಟು ಇದೆ. ಇವಾಗ ಇಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆಗಿರೋ ಮೆಂತ್ಯ ಸೊಪ್ಪಿಗೆ ನಾವು ಆ ಸೋಯಾ ನೀರು ಹಿಂಡಿ ಇಟ್ಕೊಂಡಿದ್ವಲ್ವ, ಆ ಸೋಯಾನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನು ಸಾಂಬಾರು ಪುಡಿ ಹಾಕ್ಕೋತೀನಿ. ಒಂದು ಸ್ಪೂನ್ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಅಂತ.
ಆಮೇಲೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ. ಇದು ಹೋಮ್ ಮೇಡ್ ಗರಂ ಮಸಾಲ. ನಾನೇ ಸ್ಪೈಸಸ್ ಎಲ್ಲ ತೊಗೊಂಬಂದು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದಕ್ಕೆ ಸೋಯಾ ಚಂಕ್ಸ್ಗೆಲ್ಲ ಉಪ್ಪು ಖಾರ ಹಿಡಿಯೋ ಅಷ್ಟೊತ್ತು ಒಂದು 2 ನಿಮಿಷ ಫ್ರೈ ಆಗಿ ಅದು ಉಪ್ಪು ಖಾರ ಹಿಡಿಯೋಕ್ಕೆ ಬಿಟ್ಬಿಡೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಒಂದು 3-4 ಸ್ಪೂನ್ ಉಪ್ಪು ಹಾಕ್ಕೊತೀನಿ 1.5 ಲೋಟಕ್ಕೆ. ಅದು ಚಿಕ್ಕದು ಸ್ಪೂನು, ಏನು ತುಂಬ ದೊಡ್ಡದಿಲ್ಲ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸಿಮ್ಮಲ್ಲಿ ಇಟ್ಕೊಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ಆಮೇಲೆ 1.5 ಲೋಟ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನೇನು ನೆನೆಸಿಟ್ಟಿಲ್ಲ ನಾನು, ಆವಾಗಲೇ ತೊಳೆದ್ಬಿಟ್ಟು 1.5 ಲೋಟ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಇವಾಗ ಅಕ್ಕಿ ಹಾಕ್ಕೊಂಬಿಟ್ಟು ಆ ಮಸಾಲೆ ಜೊತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಮಾಡಿಕೊಂಡ್ರೆ ಆ ಫ್ಲೇವರ್ ಎಲ್ಲ ಅದಕ್ಕೆ ಸ್ವಲ್ಪ ಹಿಡಿಯುತ್ತೆ. ಮತ್ತು ಆ ಆಯಿಲಲ್ಲಿ ಅಕ್ಕಿ ಫ್ರೈ ಆದಾಗ ಸ್ವಲ್ಪ ಉಡಿನೂ ಬರುತ್ತೆ. ಒಂದು 2 ನಿಮಿಷ ಫ್ರೈ ಆದಮೇಲೆ ಈಗ 1.5 ಲೋಟ ಅಕ್ಕಿಗೆ ನಾನು 3 ಲೋಟ ನೀರು ತೊಗೊತಾ ಇದ್ದೀನಿ. 1:2 ರೇಷ್ಯೂನೇ. ನೀವೇನಾದ್ರು ಬಾಸುಮತಿ ಅಕ್ಕಿ ಹಾಕೋತಾ ಇದ್ದೀರಾ ಅಂತ ಹೇಳಿದ್ರೆ 1:1.5 ರೇಷ್ಯೂದಲ್ಲಿ ನೀರು ಹಾಕ್ಕೊಬೋದು. ನೀರು ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಒಂದು ಕುದಿ ಬರೋ ತನಕ ಬಿಟ್ಬಿಡೋಣ. ಒಂದು ಕುದಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅನ್ನ ಉಡಿ ಆಗಿ ಆಗುತ್ತೆ. ಇವಾಗ ತುಪ್ಪ ಹಾಕ್ಕೊಳ್ಳೋರು ಬೇಕಾದರೆ ಒಂದು ಕುದಿ ಬಂದಮೇಲೆ ಹಾಕೋಬೋದು. ಇಲ್ಲಿ ನಮ್ಮ ಮನೇಲಿ ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಹಾಕಿಲ್ಲ. ನಾನು ಸಾಮಾನ್ಯ ಪಲಾವು ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ತುಪ್ಪ ಹಾಕ್ಕೊತೀನಿ. ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ. ಬಂದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಅಲ್ವಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಪಲಾವ್ದು. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಆಗೋ ತನಕ ವೆಯ್ಟ್ ಮಾಡೋಣ. ನೋಡಿ ಇವಾಗ ಎಷ್ಟು ಉಡಿಯಾಗಿ ಬಂದಿದೆ. ವುಡನ್ ಸ್ಪ್ಯಾಚುಲಾದಲ್ಲಿ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಅನ್ನ ಒಡೆಯೋದಿಲ್ಲ ಮತ್ತು ತುಂಬ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಮಾಡಿಕೊಂಡೆ ಉದ್ರಾಗ ಆಗಿರುತ್ತೆ. ಎಷ್ಟು ಬೇಗ ಆಯ್ತಂದರೆ ಇಲ್ಲಿ 10 ಮಿನಿಟ್ಸ್ ನಾನು ಏನು ವಿಡಿಯೋ ಹಾಕಿದ್ದೀನಿ ಅದೇ 10 ನಿಮಿಷನೇ ಆಗೋಕ್ಕೂ ತೊಗೊಂಡಿದೆ. ಅದು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ ಪಲಾವ್. ಇವಾಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಟ್ರೈ ಮಾಡಿ ಹೇಗನ್ನಿಸ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ. ಬ್ಯಾಚುಲರ್ಸು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಪಟ್ ಅಂತ ಆಗುತ್ತೆ. ಇದಕ್ಕೆ ರಾಯ್ತಾ ಜೊತೆ ಸರ್ವ್ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಇದೇ ಥರ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.